ಹಾಯ್ ನಮಸ್ತೆ. ನಾವು ಹಳ್ಳಿಗೆ ಬಂದಿದ್ದೀವಿ, ಅಮ್ಮನ ಮನೆಗೆ. ನಾನು ನಮ್ಮ ಹಳ್ಳಿ ತೋರಿಸ್ತೀನಿ, ಚೆನ್ನಾಗಿದೆ. ಓಕೆ, ನಾವೊಂದು ಹೋಗ್ತಾ ಇದ್ದೀವಿ, ತೋಟಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಹೇಗಿದೆ ಅಂತ. ಗುಡ್ಡ ಬೆಟ್ಟ ಎಲ್ಲ ಇದೆ ಈ ಕಡೆ. ಇದು ಹೊನ್ನಾವರಿಂದ 10 ಕಿಲೋಮೀಟ್ರು ಆಗತ್ತೆ ನಮ್ಮ ಅಮ್ಮನ ಮನೆ. ಇಲ್ಲಿ ಏನು ಗೊತ್ತಾ, ಗದ್ದೆ ಇದೆ, ತೋಟ ಇದೆ, ಹೊಳೆ ಇದೆ, ಎಲ್ಲ ಇದೆ. ದಾರಿ ನೋಡಿ, ನಾವು ಇಲ್ಲಿ ಹೊಳೆ ಸೈಡ್ ಒಂದು ತೋಟ ಇದೆಯಾ, ಅಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲೆಲ್ಲ ಇದೆ ನೋಡಿ, ಇದೆಲ್ಲ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮನೆಯದು ತೋಟ. ನಮ್ಮ ತೋಟ ಇರೋದು ಸ್ವಲ್ಪ ದೂರ. ಇಲ್ಲಿ ಕಲ್ಲೆಲ್ಲ ನೋಡಿ ಹೆಂಗೆ ದಾರಿ ಹೆಂಗಿದೆ ಅಂತ ನಾನು ಹಿಂದ್ಗಡೆ ತೋರಿಸ್ತಾ ಇದ್ದೀನಿ. ಬನ್ನಿ, ತೋಟ ಚೆನ್ನಾಗಿದೆ ಗೊತ್ತಾ. ನಾವು ನಿನ್ನೆ ಬಂದಿದ್ದರು, ಹಾಗೆ ಬೆಳಿಗ್ಗೆ ಹೊಳೆ ಕಡೆ ತೋಟ ನೋಡೋಣ ಅಂತ ಬಂದರು. ಇಲ್ಲಿ ಚೆನ್ನಾಗಿದೆ ನೋಡಿ ಹೌದಾ. ಎಲ್ಲ ಅಡಿಕೆ ಮರ, ತೆಂಗಿನ ಮರ, ಅಡಿಕೆ ಮರ, ತೆಂಗಿನ ಮರ ಮತ್ತು ಬಾಳೆ ಮರ ನೋಡ್ಬೋದು. ಇಲ್ಲಿ ಜಾಯಿಕಾಯಿ ಮರ, ಮೆಣಸಿನ ಕಾಳು ಮೆಣಸು ಅಂತಾರಲ್ವ ಅದು. ಇದು ನಮ್ಮ ದೊಡ್ಡಪ್ಪನ ನೋಡಿ. ನಮ್ಮ ಇಲ್ಲಿ ಸಣ್ಣ ಅವನು ಬಂದಾನೆ, ಭವಿಷ್ಯ ಬಂದಾನೆ. ಹಾಯ್ ನಮಗ. ಹಾಯ್. ನಮ್ಮ ಪುಟ್ಟಿ ಮನೇಲಿ ಬಿಟ್ಟು ಬಂದಿದ್ರು. ಐಶ್ವರ್ಯ ಮನೇಲಿದ್ದಾಳೆ. ನಾನು, ನಮ್ಮಮ್ಮ, ತಮ್ಮ, ಹಾಗೆ ನಮ್ಮ ತಮ್ಮನ ಮಗ ಬಂದಿದ್ದಾನೆ ಆಯಿತಾ. ಈ ತೋಟ, ನಮ್ಮ ತೋಟಕ್ಕೆ ಬಂದರು. ಇದೆ ಬೇಲಿದು, ಈ ಥರ ಬೇಲಿ ಇರುತ್ತೆ. ಇದೆಲ್ಲ ಏನು ಗೊತ್ತದ, ಆಚೆಗೆ ದೊಡ್ಡ ಚಿಕ್ಕಪ್ಪಂದು, ಈಚೆಗೆ ದೊಡ್ಡಪ್ಪಂದು, ಈ ಥರ ಹೇಗೆ. ಹಾಗಾಗಿ ಮಧ್ಯ ಒಂದು ಸಣ್ಣ ಬೇಲಿ ಹಾಕ್ಕೊಂಡಿರೋದು. ಇದು ನಮ್ಮ ಮನೆ ತೋಟ. ಇದು ನೋಡಿ, ಇದು ತೋಟ, ಅಡಿಕೆ ಮರ ಎಲ್ಲ ಇದೆ. ಇಲ್ಲಿ ಮಳೆಗಾಲದಲ್ಲಿ ಫುಲ್ ನೀರು, ದೊಡ್ಡ ಮಳೆ ಬಂತು ಅಂದರೆ ನೀರು ಬಂದು ತುಂಬ್ಕೊಂಡಿರುತ್ತೆ, ನಂತರ ಹೋಗುತ್ತೆ. ಇದು ನೋಡಿ ಒಂದೆಲಗ ನೋಡಿ, ಇಲ್ಲಿ ನೀಡಬೇಕಂತಲೇ ಇಲ್ಲ, ತಾನಾಗೆ ಆಗಿರೋದು. ಇನ್ನೂ ತೋರಿಸ್ತೀನಿ ಆಯಿತಾ, ಇನ್ನೂ ತೋರಿಸ್ತೀನಿ. ಇಲ್ಲೆಲ್ಲ ಬರೋದೇ ಒಂದು ರೀತಿ ಖುಷಿ. ನಾನು ಬಂದಾಗೆಲ್ಲ ಬಂದು ಹೋಗ್ತೀನಿ. ಇಲ್ಲಿ ನಾವೆಲ್ಲ ಚಿಕ್ಕವರಿದ್ದಾಗ ಇಲ್ಲೆಲ್ಲ ಇದಕ್ಕೆಲ್ಲ ನೀರು ಹಾಕ್ಲಿಕ್ಕೆ ಬರ್ತಿದ್ರು. ಯಾಕೆ ಅಂದರೆ ಇಲ್ಲಿ ಜೆಟ್ ಇದೆ ನೋಡಿ, ಈಗೆಲ್ಲ ಜೆಟ್ ಹಾಕಿದ್ದು ಇದೆ. ಈಗ ಬರಬೇಕಂತ ಇಲ್ಲ, ಕೋಕ್ ಹಾಕಿದರೆ ಆಯಿತು. ಮೊದಲೇ ಪೈಪಿಂದ ನೀರು ಬಿಡೋದು, ಈ ಥರ ಇತ್ತು. ಎಷ್ಟಿದೆ ನೋಡಿ, ಒಂದೆಲಗ ಎಷ್ಟು ಬೇಕು ಅಷ್ಟಿದೆ. ಒಂದೆಲಗ ಆಚೆಗೆ ನಮ್ಮ ದೊಡ್ಡಪ್ಪಂದು, ಮತ್ತೊಂದು ನಮ್ಮದು ಗದ್ದೆನೇ ತೋಟ ಮಾಡಿದ್ದಾರೆ, ತೋರಿಸ್ತೀನಿ. ಮರ ಎಲ್ಲ ಇದೆ, ಮುಂದೆ ತೋರಿಸ್ತೀನಿ ಆಯಿತಾ. ಮತ್ತೊಂದು ಗದ್ದೆ ಆಗಿತ್ತು. ಇದು ನಮ್ಮ ಅಮ್ಮನ ಮನೆದು ಗದ್ದೆ ಆಗಿತ್ತು. ಎಲ್ಲ ಸಸಿ ಹಾಕಿದ್ದಾರೆ, ಬರೀ ಅಡಿಕೆ ಗಿಡ ಇದೆ. ಎಲ್ಲೂ ಅಷ್ಟೇ. ಇದು ನೋಡಿ ಜಡ್ಡೆಲ್ಲ ಹೆಂಗೆ ಬೆಳ್ಕೊಂಡಿದ್ದು. ಇದು ಎಷ್ಟು ಜಡ್ಡು ತೆಗೆದ್ರೂ ಮತ್ತು ಹಾಗೇ ಆಗುತ್ತೆ. ಇದು ನೋಡಿ ಒಂದೆಲಗ ಎಷ್ಟಿದೆ. ಮಳೆಗಾಲದಲ್ಲಿ ನೀರು ಒಂದು ಸ್ವಲ್ಪ ದಿನ ತುಂಬಿರುತ್ತೆ, ತಾನಾಗೆ ಹೋಗುತ್ತೆ. ಇದೆಲ್ಲ ತೆಗೆದದ್ದು ನೋಡಿ, ಇದು ಮಷೀನಿಂದ ಜಡ್ಡೆಲ್ಲ ತೆಗೆದಿದ್ದು. ಒಂದೆಲಗ ನೋಡಿ ಎಷ್ಟು ಬೇಕು ಅಷ್ಟಿದೆ. ಎಲ್ಲ ಕಡೆನೂ ಇದೆ ಒಂದೆಲಗ. ಇದೆಲ್ಲ ಒಂದೆಲಗ ತಾನಾಗೆ ಆಗಿರೋದು. ಎಷ್ಟು ಚೆನ್ನಾಗಿ ಆಗಿದೆ ನೋಡಿ, ಹೌದಾ. ಇದ್ರದ್ದು ಗಡ್ಡೆ ತೆಗೆದು ಆಯಿಲ್ ಮಾಡಬೇಕು, ಹೇರ್ ಆಯಿಲ್. ಹಾಗೆ ಎಲೆ ಎಲ್ಲ ತೆಗೆದು ಆಯಿಲ್ ಮಾಡಬೇಕು, ಮತ್ತು ತಂಬಳಿ ಚಟ್ನಿ ಎಲ್ಲ ಮಾಡಬೇಕು. ಚೆನ್ನಾಗಿದೆ ಅಲ್ವ. ಇದಿಷ್ಟು ಸುಮಾರು ದೊಡ್ಡ ಇದೆ ಇಲ್ಲಿದು ತೋಟ, ಅಲ್ಲಿ ತನಕ ಇದೆ. ಇಲ್ಲಿ ಫುಲ್ ಇದು ನೋಡಿ, ಏನು ಹೋಗ್ತಾ ಇದ್ದಾನೆ ಭವಿಷ್ಯ ಅಂತ ಮಗ. ಹೂವಿಲ್ಲಿಲ್ಲ, ಅಲ್ಲಿ ಹೋಗೋಣವಾ. ನಡಿ. ಇವನು ನಮ್ಮ ಜೊತೆ ಬಂದಿದ್ದಾನೆ, ಅಣ್ಣನ ಮಗ ಬಂದಿಲ್ಲ, ಅವನ ಮನೇಲಿದ್ದಾನೆ. ಅವನ ಮನೆ ಹತ್ರನೂ ಇನ್ನೊಂದು ತೋಟ ಇದೆ, ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಇದು ನೋಡಿ, ಇದೆಲ್ಲ ಇದು ಏನಂತಾರೆ, ನೆಲ್ಲಿಕಾಯಿ ಅಲ್ವಾ, ಬೆಟ್ಟದ ಏನೋ ನೆಲ್ಲಿಕಾಯಿ. ಇದು ನೆಲ್ಲಿಕಾಯಿ ಗಿಡ ಅದೆಲ್ಲ ಆಗಿದೆ. ಅದು ಕಷಾಯ ಮಾಡಿ ಕುಡಿದು. ಹಾವೆಲ್ಲ ಇರಲ್ಲ ಬಿಡು. ಎಲ್ಲಿ ಬಂದ್ವಿ, ಕಳೆ ಎಲ್ಲ ತೆಗೆದಿದ್ದಾರಾ. ಬರೀ ಅಡಿಕೆ ಮರ ಮತ್ತು ತೆಂಗಿನ ಮರ ಇಲ್ಲ ಇಲ್ಲಿ. ಅಡಿಕೆ ಮರ ಮತ್ತು ಬಾಳೆಗಿಡನೂ ಇಲ್ಲ, ಹಾಕಿಲ್ಲ ಇಲ್ಲಿ. ಇನ್ನೊಂದು ಕಡೆ ಇದೆ, ಅಲ್ಲಿ ಮನೆ ಎದುರುಗಡೆ ಎಲ್ಲ ಇದೆ ಬಾಳೆ ಗಿಡ, ತೆಂಗಿನ ಮರ ಎಲ್ಲ ಆ ಕಡೆ ಇದೆ. ಇದೆಲ್ಲ ನೀರು ಹೋಗಲಿಕ್ಕೆ ಮಾಡಿರೋದು. ಚೆನ್ನಾಗಿದೆ ಅಲ್ವ ತೋಟ ನೋಡಿ. ಇದು ಒಂದು ಸಲ ಮಣ್ಣು ಹಾಕಿ ಏರಿಸ್ಕೊಟ್ಟದ್ದು ಅಡಿಕೆ ಮರಕ್ಕೆ. ಇಲ್ಲೆಲ್ಲ ಕಡೆನೂ ಇದೆ ನೋಡಿ. ಇದೆಲ್ಲ ದಾಟೋದೇ ಒಂದು ರೀತಿ ಮಜಾ, ಖುಷಿ. ಇದ್ದೇ ದಾಟ್ಕೊಂಡು ಹೋಗ್ಬೇಕು ಅಷ್ಟೇ.
ನೋಡಿ ಎಷ್ಟು ಕ್ಲೀನ್ ಮಾಡಿದ್ದಾರೆ ಮಷೀನಿಂದ, ಕಳೆ ಎಲ್ಲ ತೆಗ್ದದ್ದ. ಇದೆ, ಇನ್ನೂ ಇದೆ. ಇದು ಆಚೆದು ಮತ್ತು ನಮ್ಮ ದೊಡ್ಡಪ್ಪಂದು. ಹೀಗೆ ಇಲ್ಲಿ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪಂದು ಇದೆ, ಮತ್ತು ನಮ್ಮದೇ ರಿಲೇಷನಲ್ಲಿ ಇದ್ದಾರೆ, ಅವ್ರದ್ದೆಲ್ಲ ಆ ಕಡೆ ಎಲ್ಲ ಇದೆ, ಫುಲ್ ತೋಟ. ನಂತರ ಅಲ್ಲಿ ಹೋದರೆ ಗದ್ದೆ, ಅಂದರೆ ಭತ್ತ ಬೆಳೀತಾರಲ್ವ ಅದು. ನೋಡಿ ಇಲ್ಲ ಸಹ ಹೂವೆಲ್ಲ ಆಗದ ನೋಡಿ, ಹೂವಿದೆ ಮಗ, ಇಲ್ಲದೆ ಹೂವು ನೋಡು, ಇದು ಹೂವಿದೆ ಇದೆ ನೋಡಿ, ಎಷ್ಟು ಹೂವಿದೆ. ಮತ್ತು ಇದು ನೆಲನೆಲ್ಲಿ ಅಂತಾರಲ್ವ, ಅದು ನೆಲನೆಲ್ಲಿ ಬೆಳ್ಕೊಂಡಿದ್ದಾರೆ, ಅವಶ್ಯನೇ ಇದೆ ನೆಲನೆಲ್ಲಿ. ಇದು ಹೂ ಅಲ್ಲ ಮಗ, ತೋರಿಸು, ಹೂ ತೋರಿಸು ಮಗ. ಹಾಂ, ಅದು ಮನೆ ಹತ್ರನೂ ಇದೆ, ತೋಟದಲ್ಲೂ ಇದೆ. ಪುಟ್ಟೆ ಕೊಟ್ಟು ಹಾಂ, ಚಂದ ಇದೆ ತೋಟ. ಅಲ್ಲಿ ತನಕ ಮತ್ತು ಅಲ್ಲಿ ಲಾಸ್ಟ್ ತನಕನೂ ಹೋಗೋಣ ಆಯಿತಾ. ಬಾ ಮಗ, ಲಾಸ್ಟ್ ನೋಡ್ಕೊಂಡು ಹೋಗು. ಖಾಲಿ ಎಂತ ಇರೋದಿಲ್ಲ ಇಲ್ಲಿ, ಹಾವೆಲ್ಲ ಬರೋದು ಅಷ್ಟು ಏನಿಲ್ಲ, ಆದರೂ ನೋಡ್ಕೊಂಡು ಹೋಗು. ಬರ್ತೈತಿ ಅಲ್ಲಿ ತಾನೇ ಇದೆ ನೋಡಿ, ಅಲ್ಲೆಲ್ಲ ಹೂವಿದೆ. ಇನ್ನು ಅಲ್ಲೆಂತ ಚಪ್ರ ಹಾಕಾರಲ್ಲ, ಎಂತ ಅದು? ಹಂಗೆ ಹೋಗುವ, ಅಲ್ಲಿ ಹೋಗ್ತೀನಿ, ಅಲ್ಲಿ ಹೋಗಿ ಸಿಗ್ತೀನಿ. ಯಪ್ಪ ಬಂದರು ನೋಡಿ, ಇಲ್ಲಿ ಜಡ್ಡೆಲ್ಲ ದಾಟ್ಕೊಂಡು ಬಂದರು. ದೊಡ್ಡದಿದೆ ಇದು, ಇದೆಲ್ಲ ಗದ್ದೆ ಆಗಿತ್ತು. ನಮ್ಮ ತಂದೆಯವರು ಇದಕ್ಕೆಲ್ಲ ಮಣ್ಣು ಹಾಕಿ ಎಲ್ಲ ಅಡಿಕೆ ಮರ ಎಲ್ಲ ಹಾಕ್ಸಿದ್ದಾರೆ. ದೊಡ್ಡದಿದೆ ಇದು. ಎಲ್ಲಿ ಅಂತ ಚಪ್ಪರೆ ಏನೋ ತರಕಾರಿ ಅಂತ ಹಾಕೋದು ಗೊತ್ತಿಲ್ಲ, ಏನೋ ಹಾಕಿದ್ದಾರೆ. ನೀರಿಗೆ ತೊಂದರೆ ಇಲ್ಲ ಇಲ್ಲಿ, ಮನೆಯಿಂದನೂ. ಇದು ನೋಡಿ, ಹೂ ನೋಡಿ ಹೆಂಗಾಗಿದೆ, ಸಿಕ್ಕಾಪಟ್ಟಿ ಬೆಳ್ಕೊಂಡಿದೆ. ಜಡ್ಡಿದು. ಇಲ್ಲೊಂದು ಕಾಲಿದೆ, ಅಡಿಕೆ ಮರ ಎಂತ ಇಲ್ಲ, ಇದಿಷ್ಟು ಜಾಗ. ನಂತರ ಇಲ್ಲೆಲ್ಲ ಅಡಿಕೆ ಮರ ಎಲ್ಲ ಇದೆ. ಅಲ್ಲಿ ಗದ್ದೆ ಕಾಣಿಸುತ್ತೆ ಆಚೆಗೆ. ಹಾಂ, ಆಚೆಗೆಲ್ಲ ಗದ್ದೆ ಕಾಣಿಸುತ್ತೆ, ಆಚೆಗೆ ಹೋಗ್ಬೋದು. ಅದೇ ಮಾಡಬೇಕು, ಇಲ್ಲಿ ಕೆಲಸ ಮಾಡಿದರೆ ಬೇಕಷ್ಟು ಮಾಡ್ಕೋಬೋದು. ಇದು ನೋಡಿ, ಇದು ತುಂಬೆ ಹೂವಲ್ಲ, ತುಂಬೆ ಹೂ. ಇದು ಔಷಧಕ್ಕೆ ಬರುತ್ತೆ, ತುಂಬ ಇದೆ. ಇದೆಲ್ಲ ತಾನಾಗೆ ಆಗಿರೋದು. ಇದು ಮದುವೆ ಟೈಮಲ್ಲೆಲ್ಲ ಬೇಕಾಗತ್ತೆ. ಇದು ತುಂಬೆ ಹೂ ನೋಡಿ, ಹೂ ನೋಡಿ ಸಿಕ್ತು ಮಗ, ತೋರಿಸು, ಹೂ ತೋರಿಸು. ಹೌದು, ಎಷ್ಟೆಲ್ಲ ಹೂ ಸಿಕ್ತು. ನಂತರ ಇದು ತುಂಬೆ ಹೂವು. ಎನ್ನೆಲ್ಲ ಇದೆ, ಕೆಸುವಿನ ಎಲೆ ಅದು ನೋಡಿ, ತಿಂತಾರೆ ಇದು. ಅದು ಗ್ರೀನ್ ಕಲರ್ ಇಲ್ಲೆಲ್ಲ ತುಂಬಿಕೊಂಡಿದೆ, ಆ ಕಡೆ ಈ ಕಡೆ ಎಲ್ಲ ಇದೆ. ಒಂದು ಸಲ ತೋಟಕ್ಕೆ ಬಂದರೆ ಏನಾದರೂ ತಗೊಂಡು ಹೋಗ್ಬೋದು. ಕೆಸುವಿನ ಎಲೆ, ಇದು ಒಂದೆಲೆ ಗದೆ ಎಲೆ, ಅದೆಲ್ಲ ತಗೊಂಡೋಗಿ ಮನೇಲಿ ಇಟ್ಕೊಂಡ್ರೆ ತಂಬಳಿ ಮಾಡ್ಬೋದು. ಕೆಸುವಿನ ಎಲೆ ಇದು ಇನ್ನೂ ಜಾಸ್ತಿ ಆಗುತ್ತೆ. ಇದು ಬಾಯಿ ತುರಿಕೆಲ್ಲ ಬರಲ್ಲ, ಎಳೆದಿರುವಾಗಲೇ ಮಾಡಬೇಕು ಇದು. ನಮ್ಮಮ್ಮೆಲ್ಲ ಮಾಡ್ತಾರೆ, ಇದು ಚೆನ್ನಾಗಿರುತ್ತೆ. ತುಂಬ ಬೆಳ್ಳುಳ್ಳಿ ಹಾಕಿ ಮಾಡಬೇಕು ಇದು. ಹಾಂ, ನಮ್ಮ ಅತ್ತೆ ಮನೆಯವ್ರದ್ದು ತೋಟ ಅದು. ಆಚೆಗೆ ಇಲ್ಲಿ ನೋಡಿ, ಇಲ್ಲಿ ಬೇಲಿಲ್ಲ ಏನಿಲ್ಲ, ಹೀಗೆ ಒಂದು ಚಿಕ್ಕದು ಇದೆ. ನುಕ್ಕಿ ಗಿಡ ಹಾಕಿದಾರ ಸೈಡಿಗೆ. ಎಷ್ಟು ತೋಟ ತೋರಿಸ್ದೆ. ಹಾಂ, ಬಂದೆ. ಹಾಂ, ದೊಡ್ಡದಿದೆ ತೋಟ, ಎಲ್ಲ ನೋಡ್ರು ತೋಟ. ಅಡಿಕೆ ಮರ ಜಾಸ್ತಿ. ನಮಗಿದು ರೂಢಿ ತಪ್ಪೋಗಿದೆ. ಇಲ್ಲೆಲ್ಲ ಓಡಿ ಬರೋಲ್ಲಿ ಬರಲಿಕ್ಕೆಲ್ಲ ಆಗಲ್ಲ, ಹಾರ್ತಾ ಕುಣಿತ ಬರಲಿಕ್ಕಾಗಲ್ಲ. ನಾನು ಬಂದಾಗಂತೂ ಒಂದು ಸಲ ಹೀಗೆ ಒಂದು ರೌಂಡ್ ಬಂದು ಹೋಗ್ತೀನಿ. ಇದು ನೋಡೋದೇ ಒಂಥರ ಖುಷಿ. ನಾವು ಮನೆ ಒಳಗೆ ಇರ್ತೀವಿ ಅಲ್ವಾ, ನಮ್ಮ ಮನೆಯಲ್ಲಿ ಮನೆ ಅಷ್ಟೇ ಇರೋದು. ಇದು ನೋಡಿ, ಒಂದೆಲ್ಲ ತಗೊಂಡೋಗ್ಬೇಕು, ಮನೆಗೆ ಹೋಗುವಾಗ ತಗೊಂಡೋಗ್ಬೇಕು. ನೋಡಿ, ಕೆಸುವಿನೆಲ್ಲ ಎಷ್ಟಿದೆ ಅಲ್ಲ, ಬೇಕಷ್ಟಿದೆ, ಬೇಕಷ್ಟು. ಯಪ್ಪ ಬಂದರು. ಈಗ ಮನೆಗೆ ಹೋಗ್ತೀನಿ. ಮನೆಗೆ ಹೋದ್ಮೇಲೆ ಆನ್ ಇದೆ ಮಗ, ಆನ್ ಇದೆ. ನೆಕ್ಸ್ಟಲ್ಲಿ ಹೋಗುವ ಮೇಲೆ. ಊಟ ಮಾಡಿ ಹೋಗುವ, ಊಟ ಮಾಡಿ ಹೋಗುವ. ಹೌದು, ಒಂದು ಪೇರ್ಲೆ ಕೈ ಅಲ್ಲ, ಹೌದು, ತಿನ್ನು.